ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ರಾಗಿ ಹಿಟ್ಟಿನ ದೋಸೆ ಮಾಡ್ತಿದ್ದೀನಿ. ರಾಗಿ ಹಿಟ್ಟಿನ ದೋಸೆ ನಮ್ಮನೆಯಲ್ಲಿ ನಾವು ಹೇಗೆ ಮಾಡ್ತೀವಿ ನೋಡೋಣ ಬನ್ನಿ. ಅದಕ್ಕೆಲ್ಲ ಏನೇನು ಬೇಕು ಅಂದರೆ ಇಲ್ಲಿ ನೋಡಿ, ರಾಗಿ ಹಿಟ್ಟು ಇಟ್ಕೊಂಡಿದ್ದೀನಿ. 1 ಲೋಟ ರಾಗಿ ಹಿಟ್ಟು. 1 ಲೋಟ ರಾಗಿ ಹಿಟ್ಟಿಗೆ ಇಲ್ಲಿ ಸೌತೆಕಾಯಿ ತುರಿದಿಟ್ಕೊಂಡಿದ್ದೀನಿ, ಕ್ಯಾರೆಟು, ಉಪ್ಪು, ಜೀರಿಗೆ, ಕರಿಬೇವು, ಶುಂಠಿ, ಕೊತ್ತಂಬರಿ ಸೊಪ್ಪು, 4 ಟೀ ಸ್ಪೂನು ಮಜ್ಜಿಗೆ, ಇಷ್ಟು ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ರುಬ್ಬಬೇಕಾಗುತ್ತೆ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿಬಿಟ್ಟು ರಾಗಿ ಹಿಟ್ಟು ಹಾಕ್ತೀನಿ. ನೋಡಿ, 1 ಲೋಟ ರಾಗಿ ಹಿಟ್ಟು, 1/4 ಲೋಟ ನೀರು ಹಾಕಿದ್ದೀನಿ. ಇನ್ನು 3/4 ಲೋಟ ಹಾಕಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಕ್ತಿದ್ದೀನಿ, ಒಂದು ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನೋಡ್ಕೊಂಡು ಹಾಕಿ, ಉಪ್ಪು ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಇದನ್ನು ಮಿಕ್ಸಿಗೆ ಹಾಕ್ಕೋತೀನಿ. ಮಿಕ್ಸಿಗೆ ಹಾಕ್ಕೊಂಡೆ. ನೋಡಿ, ಇವಾಗ ಒಂದು 4 ಟೀ ಸ್ಪೂನು ಮಜ್ಜಿಗೆ, ಹುಳಿ ಮಜ್ಜಿಗೆ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೋತೀನಿ. ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು, ಸ್ವಲ್ಪ 4 ಟೀ ಸ್ಪೂನ್ ಸಾಕು. ಆಯಿತು, ರುಬ್ಕೊಂಡೆ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೋತೀನಿ. ಒಂದು ಪಾತ್ರೆಗೆ ಹಾಕ್ಕೋತೀನಿ ಅಂದರೆ ಒಟ್ಟು 1 3/4 ಲೋಟ ನೀರು ಹಿಡಿತು. ಅದು 1 ಲೋಟ ನೀರು, 4 ಟೀ ಸ್ಪೂನು ಮಜ್ಜಿಗೆ, ಇಷ್ಟು ಆಯಿತು. ನೋಡಿ, ಇದಕ್ಕಿವಾಗ ನಾವು ಈ ತುರಿದಿರೋದೆಲ್ಲ ಹಾಕಬೇಕು. ಅದಕ್ಕೆ ಮುಂಚೆ ಮೆಣಸಿನ್ಕಾಯಿ, ಜೀರಿಗೆ ಮೆಣಸಿನ್ಕಾಯಿ 4 ತೊಗೊಂಡಿದ್ದೀನಿ. ಅದನ್ನು ಜಜ್ಜಿಬಿಟ್ಟು ಪುಡಿ ಮಾಡಿ ಹಾಕಿದೆ, ಹಾಗೇ ಹಾಕಿದೆ. ಇವಾಗ ಕ್ಯಾರೆಟ್ ತುರಿದಿರೋದು ಹಾಕ್ಕೊಳ್ತಿದ್ದೀನಿ, ಮತ್ತು ಸೌತೆಕಾಯಿ ತುರಿದಿರೋದು ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಕರಿಬೇವು ಹಾಕ್ಕೊಳ್ತೀನಿ, ಸ್ವಲ್ಪ ಹೆಚ್ಕೊಂಡಿದ್ದೀನಿ ತೊಳೆದು. ಕೊತ್ತಂಬರಿ ಸೊಪ್ಪನ್ನು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಎಲ್ಲ ಹಾಕಿದ್ದಾಯಿತು. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ, ಈ ಹದದಲ್ಲಿದ್ದರೆ ಚೆನ್ನಾಗಿರುತ್ತೆ ದೋಸೆ ಮಾಡೋದಕ್ಕೆ. ನೋಡಿ, ಈ ಹದದಲ್ಲಿ ಇರಬೇಕು. ಇದನ್ನು ಒಂದು ತಟ್ಟೆ ಮುಚ್ಚಿಡ್ತೀನಿ. ಮುಚ್ಚಿಟ್ಟು ಇವಾಗ ನಾವು ನೋಡಿ, ಇಲ್ಲಿ 1 ಲೋಟ, ನೋಡಿ ಈ ಲೋಟದಲ್ಲಿ 1 ಲೋಟ ರಾಗಿ ಹಿಟ್ಟಿಗೆ 1.5 ಲೋಟ ನೀರು, ಮತ್ತು ಈ ಲೋಟ, ಚಿಕ್ಕ ಲೋಟದಲ್ಲಿ 1/4 ಲೋಟ ಅನ್ಬೋದು, 4 ಟೀ ಸ್ಪೂನು ಮಜ್ಜಿಗೆ ಹಾಕ್ಕೊಂಡಿದ್ದೀನಿ. ಇಷ್ಟೇ ಹಾಕ್ಕೊಂಡಿರೋದು, ಈ ಹದದಲ್ಲಿದೆ. ಅದು ಸೌತೆಕಾಯಿ ಹಾಕಿರೋದನ್ನು ಸ್ವಲ್ಪ ನಾನು ಇನ್ನೂ ಕಡಿಮೆ ನೀರು ಹಾಕಿದ್ದೀನಿ. ನೋಡಿ, ಇವಾಗ ಈ ಹದದಲ್ಲಿದೆ. ಅದು ಇಂಗು, ಸಾಸಿವೆ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಿದ್ದೀನಿ. ಹಿಂಗೆ ಹಾಕಿರಲಿಲ್ವಲ್ಲ, ಹಾಗಾಗಿ ಇಂಗು ಸಾಸಿವೆ ಒಗ್ಗರಣೆ ಅದು ತಣ್ಣಗಾಗಿದೆ. ಆ ಒಂದು ಒಗ್ಗರಣೆ ಆ ಥರ ಇದು ತಣ್ಣಗಾದ್ಮೇಲೆ ಹಾಕಬೇಕು. ಇವಾಗ ತವಾ ಇಟ್ಟಿದ್ದೀನಿ, ಸ್ಟವ್ ಆನ್ ಮಾಡ್ಕೋತೀನಿ. ಒಂದು ಸ್ವಲ್ಪ ಬಿಸಿ ಆಗಲಿ. ನೋಡಿ, ತವಾ ಬಿಸಿ ಆಗಿದೆ. ಅದಕ್ಕೆ 1/4 ಸ್ಪೂನು ಎಣ್ಣೆ ಹಾಕ್ತೀನಿ. ಎಣ್ಣೆ ಏನು ಜಾಸ್ತಿ ಹಾಕಬೇಕಂತಿಲ್ಲ. ನೋಡಿ, ಇದು ತೆಂಗಿನದು ಜುಟ್ಟು, ಅದನ್ನು ಈ ಥರ ಸೌರಿದ್ರೆ ನಿಮಗೆ ದೋಸೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅದನ್ನೇ ಇಟ್ಕೊಂಡ್ರೆ ಒಳ್ಳೆಯದು. ಇವಾಗ ಅದನ್ನು ದೋಸೆ ಹಿಟ್ಟಿತ್ತಲ್ಲ ರೆಡಿ ಮಾಡಿ, ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ದೋಸೆ ಹಾಕ್ತೀನಿ. ಈಸಿಯಾಗಿ ಹಾಕ್ಬೋದು, ಚೆನ್ನಾಗಿ ಬರುತ್ತೆ. ನಿಮ್ಗೆ ಇನ್ನೂ ಸ್ವಲ್ಪ ನಾನು ತೆಳ್ಳಗೆ ಬೇಕಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ, ತೊಂದರೆ ಇಲ್ಲ, ಚೆನ್ನಾಗೇ ಬರುತ್ತೆ. ಇದನ್ನು ಹಾಕಿ ಮುಚ್ಚಿಡ್ತೀನಿ. ಒಂದು ಅರ್ಧ ನಿಮಿಷ ಮುಚ್ಚಿಡ್ತೀನಿ. ಆಮೇಲೆ ತೆಗೆದುಬಿಟ್ಟು ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡಿನಿ, ಜೋರುರಿ ಏನು ಮಾಡಿಲ್ಲ. ಅದನ್ನು ಇನ್ನೊಂದು ಅರ್ಧ ಸ್ಪೂನು ಎಣ್ಣೆ ಹಾಕಿ ಇವಾಗ ನೋಡಿ ಅದನ್ನು ತಿರುಗಿಸಿ ಹಾಕಬೇಕಾಗತ್ತೆ. ನೋಡಿ, ಅಲ್ಲಿ ತೂತೆಲ್ಲ ಬಂದಿದೆ. ದೋಸೆ ತೂತಿದ್ರೆ ಚಂದ, ಇಲ್ಲದೇ ಇದ್ದರೆ ಅದು ದೋಸೆ ಅಷ್ಟು ಚೆನ್ನಾಗಿರಲ್ಲ. ಇವಾಗ ತಿರುಗಿಸಿ ಹಾಕ್ತೀವಿ. ತಿರುಗಿಸಿ ಹಾಕಿ ಅದೊಂದು ಸ್ವಲ್ಪ ಆಗಲಿ, ಏಕೆಂದರೆ ನಾವು ಹಸಿದೇ ಎಲ್ಲ ಹಾಕಿರೋದಲ್ವ, ಹಾಗಾಗಿ. ಸೌತೆಕಾಯಿ, ಕ್ಯಾರೆಟ್ ನೋಡಿ,
ಎಲ್ಲ ಎಷ್ಟು ಒಂದೆಲ್ಲ ಕಾಣಿಸ್ತಿದೆ. ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರೋದು ಕಾಣಿಸ್ತಿದೆ. ಅದನ್ನು ಇವಾಗ ತೆಗಿತಿದ್ದೀನಿ. ಇವಾಗ ಇನ್ನೊಂದು ದೋಸೆನೂ ಹಾಕ್ತೀನಿ. ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕಿ ಆ ತೆಂಗಿನ ಜುಟ್ಟಿಂದ ಎಲ್ಲ ಹಿಂಗೆ ಸವರ್ಬಿಟ್ಟು ದೋಸೆ ಹಿಟ್ಟು ಹಾಕ್ತೀನಿ. ಅದನ್ನು ಪ್ರತಿ ಸರ್ತಿ ದೋಸೆ ಮಾಡೋವಾಗೂ ಹಿಂಗೆ ಮಿಕ್ಸ್ ಮಾಡಬೇಕು. ಇವಾಗ ದೋಸೆ ಹಿಟ್ಟು ಹಾಕ್ತಿದ್ದೀನಿ. ಚೆನ್ನಾಗಿರುತ್ತೆ. ರಾಗಿ ಈ ಬಿಸಿಲುಗಾಲದಲ್ಲಿ ರಾಗಿ ಎಷ್ಟು ನೀವು ತೊಗೋತೀರೋ ತಂಪಾಗಿ ಚೆನ್ನಾಗಿರುತ್ತೆ. ನಾವು ತರಕಾರಿ ಎಲ್ಲ ಹಾಕಿದ್ದೀವಿ, ಚೆನ್ನಾಗಿರುತ್ತೆ. ರುಚಿಗಂತೂ ಏನೂ ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ನೋಡಿ ಇವಾಗ ಒಂದು ಮುಚ್ಚಿಟ್ಟಿದ್ದೆ, ತೆಗೆದೆ. ನೋಡಿ ಕಾಣಿಸ್ತಿದೆ ಎಷ್ಟು ತೂತೆಲ್ಲ ಬಂದಿದೆ. ಎಲ್ಲ ಮತ್ತು ಕೊತ್ತಂಬರಿ ಕರಿಬೇವೆಲ್ಲ ಕಾಣಿಸ್ತಿದೆ, ಸೌತೆಕಾಯಿ ಕಾಣಿಸ್ತಿದೆ. ಬೇಕಂದವರು ಈ ಒಂದು ಇದರಲ್ಲಿ ಸೌತೆಕಾಯಿ ಎಲ್ಲ ಹಾಕಿದ್ವಲ್ಲ, ನೀವು ಒಂದು ಸ್ವಲ್ಪ ಕೊಬ್ಬರಿನೂ ಹಾಕಿ, ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಕೊಬ್ಬರಿ ಹಾಕ್ತಿರೇ ತೋರಿಸ್ತಿದ್ದೀನಿ. ಕೊಬ್ಬರಿ ಹಾಕಿದ್ರೂ ಅದು ಒಂಥರ ರುಚಿ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಅಲ್ಲ, ಸ್ವಲ್ಪ 1-2 ಟೀ ಸ್ಪೂನ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ದೋಸೆ ನೀಟಾಗಿ ಏಳುತ್ತೆ. ಮೊದಲನೇ ದೋಸೆನೇ ನಿಮಗೆ ನೀಟಾಗಿ ಏಳುತ್ತೆ. ಕಷ್ಟಪಡಬೇಕಂತ ಏನೂ ಇಲ್ಲ. ಎಲ್ಲ ದೋಸೆ ಅದ್ರ ಜೊತೆಯಲ್ಲಿ ನೀವು ಚಟ್ನಿ ಆದರೂ ಮಾಡ್ಕೋಬಹುದು. ಏನು ಬೇಡ, ಇವಕ್ಕೆಲ್ಲ ಎಲ್ಲ ಹಾಕಿದ್ದೀವಲ್ಲ ಮಸಾಲೆ, ಹಾಗಾಗಿ ನೀವು ತುಪ್ಪ ಹಾಕ್ಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ಮೊಸರು ಜೊತೆ ತಿಂದರೂ ತುಂಬ ಸಾಮಾನ್ಯವಾಗಿ ರಾಗಿ ಜೊತೆ ಮೊಸರು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಚೆನ್ನಾಗಿ ಅದರದ್ದು ರುಚಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಒಂದು ದೋಸೆ ಇದೆ. ಇವಾಗ ನಾನು ಚಟ್ನಿ ಪುಡಿ ಮತ್ತು ತೊವ್ವೆ ಜೊತೆ ತಿನ್ನೋದಕ್ಕೆ ಹಾಕ್ಕೋತಿದ್ದೀನಿ. ನೋಡಿ ಎಲ್ಲ ಹಾಕ್ಕೊಂಡೆ. ಇದನ್ನು ನಾವು ನೋಡಿ ಸಾಫ್ಟಾಗೂ ತುಂಬ ಸಾಫ್ಟಾಗಿ ತೋರಿಸ್ತಿದ್ದೀನಿ, ಎಷ್ಟು ಸಾಫ್ಟ್ ಇದೆ. ಅದು ಸಾಮಾನ್ಯವಾಗಿ ಈ ಮಾಮೂಲಿ ಈ ಥರ ದೋಸೆ ಅಂದಾಗ ಮೆತ್ತಗಿರುತ್ತೆ, ಚೆನ್ನಾಗಿರಲ್ಲ. ನೋಡಿ ನಾನು ತೊವ್ವೆ ಮಾಡ್ಕೊಂಡಿದ್ದೀನಿ ಮತ್ತು ಚಟ್ನಿ ಪುಡಿ. ದಿಢೀರಾಗಿ ಯಾರೋ ಬಂದ್ರಪ್ಪ, ಮನೆಯಲ್ಲಿ ನಾವು ಇದು ಮಾಡಿದ್ದೀವಿ ದೋಸೆ, ಏನೋ ಒಂದು ಚೇಂಜು ಮಾಡಿ ಕೊಡಬೇಕಂದಾಗ ನೀವು ಈ ಥರ ದೋಸೆ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಇವಾಗೆಲ್ಲ ರಾಗಿ ಇಷ್ಟಪಡ್ತಾರೆ ಎಲ್ಲರೂ. ನೋಡಿ ನಾನು ಚಟ್ನಿ ಪುಡಿ ಜೊತೆನಲ್ಲಿ ತಿಂತಿದ್ದೀನಿ, ತುಂಬ ಚೆನ್ನಾಗಿ ಸೂಟ್ ಆಗ್ತಿದೆ. ನೋಡಿ ಹೀಗೆಲ್ಲ ಇದು ಮಾಡಿದ್ರು ಎಷ್ಟು ಚೆನ್ನಾಗಿದೆ. ಸಾಫ್ಟಾಗಿದೆ. ವಯಸ್ಸಾದವ್ರಿಗೂ ಆಗುತ್ತೆ, ಚಿಕ್ಕ ಮಕ್ಕಳಿಗೂ ಆಗುತ್ತೆ. ನಿಮಗೆ ಬೆಳಗ್ಗೆ ಮಾಡಿ ಸಂಜೆ ತಿನ್ನಿ, ಅದೇ ಸಾಫ್ಟ್ನೆಸ್ ಇರುತ್ತೆ. ನೋಡಿ ತೊವ್ವೆ ಜೊತೆನಲ್ಲೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ಚೆನ್ನಾಗಿರುತ್ತೆ. ತಿನ್ನಕ್ಕಂತೂ ಅದ್ಭುತವಾಗಿರುತ್ತೆ. ಈ ಬಿಸಿಲುಗಾಲದಲ್ಲಿ ರಾಗಿ ತಿನ್ನಬೇಕು, ಒಳ್ಳೆಯದು ಆರೋಗ್ಯಕ್ಕೆ. ರಾಗಿ ತುಂಬ ಜನಕ್ಕೆ ರಾಗಿ ಮುದ್ದೆ ತಿಂದರೆ ಆಗೋದಿಲ್ಲ. ರಾಗಿ ಮುದ್ದೆ ಮಾಡೋಕ್ಕೆ ಬರಲ್ಲ. ರಾಗಿ ದೋಸೆ ಈ ಥರ ಆರಾಮ್ಸೆ ಮಾಡ್ಕೋಬೋದು. ನೋಡಿ ನಿಮ್ಮನೆಯಲ್ಲೂ ಈ ಥರ ರಾಗಿ ದೋಸೆ ಮಾಡಿಕೊಂಡು ತಿಂದು ನನಗೆ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈ ಥರ ಒಂದು ದೋಸೆ ಮೊಸರು ಜೊತೆನಲ್ಲೂ ತಿನ್ನಬಹುದು. ಖಾರ ಬೇರೆದು ಯಾವುದು ಬೇಡ ಅಂದಾಗ ನಿಮಗೆ ಈ ಬರೀ ಒಂದು ಮೊಸರು ಇಟ್ಕೊಂಡು ಇಲ್ಲ ತುಪ್ಪ ಹಾಕ್ಕೊಂಡು ತಿನ್ನಬಹುದು. ಥ್ಯಾಂಕ್ ಯು.